ಇನ್ನು ರಾಜ್ಯ ರಾಜಕೀಯ ಹೈಡ್ರಾಮಕ್ಕೆ ಉದ್ಯಮಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಗುರುಗ್ರಾಮ ರೆಸಾರ್ಟ್ಗೆ ಸೇರಿದ ಇಬ್ಬರು ಉದ್ಯಮಿಗಳು ಮಂಡ್ಯ ಮೂಲದ ಉದ್ಯಮಿಗಳನ್ನ ಸಿಎಸ್ ಪುಟ್ಟರಾಜು ರೆಸಾರ್ಟ್ಗೆ ಕಳುಹಿಸಿದ್ದಾರೆ. ರೆಸಾರ್ಟ್ನಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಬಿಜೆಪಿ ಶಾಸಕರ ಜೊತೆ ಉದ್ಯಮಿಗಳ ಮಾತುಕತೆ ಸಾಧ್ಯತೆ ಇದೆ. ಜೆಡಿಎಸ್ ಜೊತೆ ಒಡನಾಟ ಹೊಂದಿರುವ ಶಾಸಕರ ಜೊತೆ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಬಿಎಸ್ವೈ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಶಾಸಕರನ್ನ ಉದ್ಯಮಿಗಳ ಮೂಲಕ ಸೆಳೆಯುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ. ಮಾತುಕತೆ ಫಲಪ್ರದವಾದರೆ ಜೆಡಿಎಸ್ನ ಒಬ್ಬ ಸಚಿವ ರೆಸಾರ್ಟ್ಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಸರ್ಕಾರ ಉಳಿಸಿಕೊಳ್ಳಲು ರಾತ್ರೋರಾತ್ರಿ ಭಾರಿ ಲೆಕ್ಕಾಚಾರಗಳನ್ನ ಮೈತ್ರಿ ಸರ್ಕಾರ ಮಾಡ್ತಾ ಇದೆ. ದೋಸ್ತಿಗಳು ಭಾರಿ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಟಿವಿ5ಗೆ ಜೆಡಿಎಸ್ನ ಸಚಿವರೊಬ್ಬರಿಂದ ಈ ಒಂದು ಮಾಹಿತಿ ಲಭ್ಯವಾಗಿದೆ. ಬಹಳ ನಿಖರವಾದಂಥ ಮಾಹಿತಿ ಇದಾಗಿದೆ. ಇಬ್ಬರು ಉದ್ಯಮಿಗಳು ಈಗಾಗಲೇ ರೆಸಾರ್ಟ್ ಸೇರಿದ್ದಾರೆ. ಉದ್ಯಮಿಗಳು ರೆಸಾರ್ಟ್ನಲ್ಲಿದ್ದಾರೆ. ಬಿಎಸ್ವೈ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಶಾಸಕರನ್ನ ಸೆಳೆಯುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ಮಾತುಕತೆ ಫಲಪ್ರದವಾದರೆ ಜೆಡಿಎಸ್ನ ಒಬ್ಬ ಸಚಿವ ಕೂಡ ರೆಸಾರ್ಟ್ಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಅಷ್ಟೇ ಕಾನ್ಫಿಡೆಂಟ್ ಆಗಿ ಆ ಒಂದು ಪ್ರಯತ್ನವನ್ನ ಮೈತ್ರಿ ಸರ್ಕಾರದ ವತಿಯಿಂದ ಮಾಡಲಾಗ್ತಾ ಇದೆ. ದೋಸ್ತಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾರಂಭದಲ್ಲಿ ಈ ವಿಚಾರವನ್ನ ನೆಗ್ಲೆಕ್ಟ್ ಮಾಡದಂತೆ ಕಂಡು ಬರ್ತಾ ಇತ್ತು. ಆದ್ರೆ ಇದು ಗಂಭೀರ ಸ್ವರೂಪವನ್ನ ಪಡೆದುಕೊಂಡ ನಂತರ ದೋಸ್ತಿಗಳು ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಆಪರೇಷನ್ಗಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್. ಈಗಾಗಲೇ ದೋಸ್ತಿಗಳು ಕೂಡ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿಎಸ್ ಪುಟ್ಟರಾಜು ಅವರು ಇದನ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಇಬ್ಬರು ಉದ್ಯಮಿಗಳನ್ನ ರೆಸಾರ್ಟ್ಗೆ ಸೇರಿಸಿದ್ದಾರೆ ಅನ್ನುವಂಥದ್ದು. ಸೊ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್? ಖಂಡಿತವಾಗ್ಲೂ ಲಿಖಿತ, ಏನಂದ್ರೆ ಈಗಾಗಲೇ ಒಂದು ಸರ್ಕಾರನ ಉಳಿಸೋದಕ್ಕೆ ಬಿಜೆಪಿ ನಾನಾ ರೀತಿಯಾದಂತಹ ಕಸರತ್ತನ್ನು ನಡೆಸಿಕೊಂಡು ಜೊತೆಗೆ ತಮ್ಮ ಶಾಸಕರನ್ನು ಈಗಾಗಲೇ ಹರಿಯಾಣದ ಒಂದು ರೆಸಾರ್ಟ್ ನಲ್ಲೂ ಕೂಡ ಈಗಾಗಲೇ ಇರಿಸಲಾಗಿದೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ಕೂಡ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಪ್ರಕಾರವಾಗಿ ಏನು ಮಂಡ್ಯ ಮೂಲಕ ಇಬ್ಬರು NRI ಉದ್ಯಮಿಗಳನ್ನ ಈಗಾಗಲೇ ಒಂದು ಹರಿಯಾಣದ ಒಂದು ಗುರುಗ್ರಾಮ ರೆಸಾರ್ಟ್ಗೆ ಕಳಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅವರು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಬಳಿ ತುಂಬಾ ಅತ್ಯಪ್ತ ಹೊಂದಿರತಕ್ಕಂಥ ಇಬ್ಬರು NRI ಉದ್ಯಮಿಗಳನ್ನ ಏನು ಕಳೆದ ಮಧ್ಯರಾತ್ರಿ ಒಂದು ಅಲ್ಲಿ ಇದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಅವರಿಬ್ರು ಕೂಡ ರೆಸಾರ್ಟ್ಗೆ ತೆರಳಿದ್ದಾರೆ. ಇದೀಗ ಮಂಡ್ಯದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಿಎಸ್ ಪುಟ್ಟರಾಜು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಇರ್ತಕ್ಕಂಥ ಶಾಸಕರ ಜೊತೆ ಅವರು ಮಾತುಕತೆ ನಡೆಸಬೇಕಂದ್ರೆ ಯಡಿಯೂರಪ್ಪನವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ರೆಸಾರ್ಟ್ ನಿಂದ. ಆ ನಂತರ ಒಂದು 3-4 ಶಾಸಕರು ಬಿಜೆಪಿ ಶಾಸಕರೊಂದಿಗೆ ಮಾತುಕತೆ. ಆ ಮಾತುಕತೆ ಏನಾದ್ರು ಫಲಪ್ರದವಾದ್ರೆ ಜೆಡಿಎಸ್ ನ ಒಬ್ರು ಸಚಿವರು ರೆಸಾರ್ಟ್ಗೆ ಕೂಡಿಕೊಳ್ಳಿದ್ದಾರೆ. ಆ ನಂತರ ಒಂದು ಶಾಸಕನ ಮನವೊಲಿಕೆ ಅಂತ ಸಾಧ್ಯತೆ ಕೂಡ ಇದೆ ಎನ್ನುವಂತ ಮಾಹಿತಿ ಟಿವಿ5ಗೆ ಲಭ್ಯ ಆಗಿರ್ತಕ್ಕಂಥದ್ದು ಲಿಖಿತ. ಓಕೆ ಮೋಹನ್, ಒಟ್ಟಾರೆಯಾಗಿ ದೋಸ್ತಿಗಳು ಕೂಡ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರಯತ್ನಕ್ಕೆ ತಣ್ಣೀರೆರಚುವಂತ ಒಂದು ಕೆಲಸ ಕೂಡ ಬಿಜೆಪಿ ಕಡೆಯಿಂದ ಬಹಳಷ್ಟು ಸಮರ್ಥವಾಗಿ ಆಗ್ತಾ ಇರುವಂತದ್ದು. ಹಾಗಾಗಿ ಉದ್ಯಮಿಗಳೇನೋ ಅಲ್ಲಿಗೆ ಹೋಗಿದ್ದಾರೆ, ಆದ್ರೆ ತಮ್ಮ ಶಾಸಕರನ್ನ ಸಾಕಷ್ಟು ಭದ್ರಪಡಿಸಿಕೊಂಡಿರುವಂತಹ ಬಿಜೆಪಿ ಅಂದ್ರೆ ಇದೆಲ್ಲವೂ ಸಾಧ್ಯವಾಗುತ್ತಾ? ಇಲ್ಲಿ ಜೆಡಿಎಸ್ನ ಲೆಕ್ಕಾಚಾರ ಕೈಗೂಡುತ್ತಾ ಅಂತ? ಖಂಡಿತವಾಗ್ಲೂ ಲಿಖಿತ, ಉದ್ಯಮಿಗಳು ರೆಸಾರ್ಟ್ಗೇನೋ ಸೇರಿದ್ದಾರೆ, ಆದ್ರೆ ಅವರ ಕೈಗೆ ಶಾಸಕರು ಸಿಗ್ತಾರ ಅನ್ನುವಂಥದ್ದು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಶಾಸಕರು ಸಿಕ್ಕಿದ್ರು ಕೂಡ ಉದ್ಯಮಿಗಳ ಮಾತನ್ನ ಶಾಸಕರು ಕೇಳ್ತಾರ? ಉದ್ಯಮಿಗಳು ಯಾವ ರೀತಿ ಅವರನ್ನ ಒಂದು ಮನವೊಲಿಕೆ ಮಾಡಿ ಜೆಡಿಎಸ್ಗೆ ಬರುವಂತೆ ಕರೆತರುವಂತ ಒಂದು ಕಸರತ್ತನ್ನ ನಡೆಸ್ತಾರೆ? ಅದರಲ್ಲೂ ಯಾವ ಶಾಸಕರ ಜೊತೆ ಇವರು ಮಾತುಕತೆ ನಡೆಸ್ತಾರೆ ಅಂದ್ರೆ ಮೈಸೂರು ಚಾಮರಾಜನಗರ ಭಾಗದ ಶಾಸಕರ ಜೊತೆನೋ ಅಥವಾ ಬೆಂಗಳೂರು ಭಾಗದ ಶಾಸಕರ ಜೊತೆನೋ, ಯಾವ ಶಾಸಕರುಗಳನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಶಾಸಕರ ಜೊತೆ ಮಾತುಕತೆ ನಡೆಸಿ ಅಂತ ಈ ನಿರ್ದೇಶನ ಕೊಟ್ಟು ಕಳಿಸಿದ್ದಾರೆ ಎನ್ನುವಂಥದ್ದು ಲಭ್ಯವಾಗಿಲ್ಲ. ಆದ್ರೆ ಅವರ ಮಾತುಗಳನ್ನ ಶಾಸಕರು ಯಾವ ಮಟ್ಟಿಗೆ ಕೇಳಿ ಜೆಡಿಎಸ್ ಪಕ್ಷಕ್ಕೆ ಬರ್ತೀವಿ ಅನ್ನುವಂತ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ ಅನ್ನುವಂಥ ಎಷ್ಟು ಪ್ರಶ್ನೆ ಅಂತಾನೆ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದ ಮೋಹನ್ ಡೀಟೇಲ್ಸ್ಗಾಗಿ. ಎಸ್, ಗುರುಗ್ರಾಮ ಹೋಟೆಲ್ನಲ್ಲಿ ರೆಸಾರ್ಟ್ನಲ್ಲಿ ಬಿಜೆಪಿ ಶಾಸಕರೇನು ಠಿಕಾಣಿ ಹೂಡಿದ್ದಾರೆ. ಮತ್ತು ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಶಾಸಕರ ಜೊತೆ ಬಿಎಸ್ವೈ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಮೀಟಿಂಗಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗುತ್ತೆ. ಒಂದು, ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದಾಗಿರಬಹುದು. ಯಾಕಂತಂದರೆ ಕಾಂಗ್ರೆಸ್ ಜೆಡಿಎಸ್ ರಿವರ್ಸ್ ಆಪರೇಷನ್ಗೆ ಮುಂದಾಗಿದೆ ಅನ್ನುವಂಥ ಒಂದು ಆತಂಕ ಕೂಡ ಬಿಜೆಪಿ ವಲಯದಲ್ಲಿದೆ. ಸೊ ಆ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯಾಗುತ್ತೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ಇದೀಗ ಸದ್ಯ ಗುರುಗ್ರಾಮದ ಮೀಟಿಂಗ್ನತ್ತ ಎಲ್ಲರ ಚಿತ್ತ ಇರುವಂಥದ್ದು. ಯಾಕಂತಂದ್ರೆ ಒಂದು ಕಡೆ ಮಾಹಿತಿ ಬರ್ತಾ ಇದೆ, ಜೆಡಿಎಸ್ನ ಇಬ್ಬರು ಉದ್ಯಮಿಗಳು, ಜೆಡಿಎಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಇಬ್ಬರು ಉದ್ಯಮಿಗಳು ಗುರುಗ್ರಾಮ್ ರೆಸಾರ್ಟ್ಗೆ ಎಂಟರ್ ಆಗಿದ್ದಾರೆ ಅನ್ನುವಂಥದ್ದು. ಅವರು ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾರೆ. ಮತ್ತೊಂದು ಕಡೆ BSY ಇವತ್ತು ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ತಮ್ಮ ಶಾಸಕರ ಜೊತೆ. ಸೊ ಯಾವ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಸ್ ಗಳಿಗೆ ಗುರುಗ್ರಾಮದ ಒಂದು ರೆಸಾರ್ಟ್ ಇವತ್ತು ಸಾಕ್ಷಿ ಆಗುತ್ತೆ ಅಂತ? ಲಿಖಿತ, ನಿನ್ನೆಯಿಂದ ಸತತವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್, ಸಭೆ ಮೇಲೆ ಸಭೆ ನಡೆಸ್ತಿರುವಂತಹ ಯಡಿಯೂರಪ್ಪನವರು ಏನು ಹೇಳ್ತಿದ್ದಾರೆ ಅವರ ಶಾಸಕರಿಗೆ ಮತ್ತು ಹೇಗೆ ಅವರನ್ನ ಈ ರೆಸಾರ್ಟ್ನಲ್ಲಿ ಹಿಡಿದಿಟ್ಕೊಳ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಯಾಕೆ ಅಂತಂದ್ರೆ ಕಳೆದ ಸಂಕ್ರಾಂತಿ ಕಳೆದ ನಂತರವೂ ಕೂಡ ಮನೆಗೆ ಹೋಗಬೇಕು ಅಂತ ತೀವ್ರ ಅಸಮಾಧಾನವನ್ನ ಮತ್ತು ಬೇಸರವನ್ನ ವ್ಯಕ್ತಪಡಿಸುತ್ತಿರುವಂತಹ ಶಾಸಕರನ್ನ ಹಿಡಿದಿಟ್ಕೊಳ್ಳೋದೇ ಈಗ ರಾಜ್ಯದ ವರಿಷ್ಠ ಬಿಜೆಪಿ ನಾಯಕರಿಗೆ ಒಂದು ದೊಡ್ಡ ಹರಸಾಹಸ ಆಗ್ಬಿಟ್ಟಿದೆ. ಮುಂದಿನ ಯುಗಾದಿನ ಬಿಜೆಪಿ ಸರ್ಕಾರದ ಜೊತೆ ಮಾಡೋಣ, ಮುಂದಿನ ಸಂಕ್ರಾಂತಿಯನ್ನ ಬಿಜೆಪಿ ಸರ್ಕಾರದ ಜೊತೆ ಮಾಡೋಣ ಅಂತ ಹೇಳಿಕೆಗಳನ್ನ ನೀಡ್ತಾ ಹೋಗ್ತಿರುವಂತಹ ಈ ಬಿಜೆಪಿಯ ವರಿಷ್ಠ ನಾಯಕರು ಹೇಗಾದ್ರೂ ಮಾಡಿ ಶಾಸಕರನ್ನ ಇಲ್ಲೇ ಇನ್ನೂ 2 ದಿನಗಳ ಕಾಲ ಹಿಡಿದಿಟ್ಕೋಬೇಕು ಅನ್ನುವಂತಹ ಒಂದಿಷ್ಟು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಇದು ಯಾವ ಪುರುಷಾರ್ಥಕ್ಕೆ ಅನ್ನುವಂತಹ ಪ್ರಶ್ನೆ ಉದ್ಭವವಾಗುತ್ತೆ. ಈಗ ಆಪರೇಷನ್ ಕಮಲ ನಡೆಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಯಾಕೆ ಇರಬೇಕು ಅಂತ ಕೂಡ ಪ್ರಶ್ನೆಗಳು ಬರುತ್ತೆ. ಇನ್ನು ಜೆಡಿಎಸ್ನ ಇಬ್ಬರು ಉದ್ಯಮಿಗಳು ಈಗ ರೆಸಾರ್ಟ್ ಒಳಗೆ ಹೋಗಿರುವಂತದ್ದು, ಅಲ್ಲಿರುವಂತಹ ಬಿಜೆಪಿಯ ನಾಯಕರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವಂತದ್ದು, ಈ ಎಲ್ಲವೂ ಕೂಡ ಸತ್ಯ. ಯಾಕೆ ಅಂದ್ರೆ ಇದು ಒಂದು ಖಾಸಗಿ ರೆಸಾರ್ಟ್ ಆಗಿರೋದ್ರಿಂದ ಮಾರುವೇಷದಲ್ಲಿ ಬಂದಿರುವಂತಹ ಜೆಡಿಎಸ್ನ ಉದ್ಯಮಿಗಳು ಇಲ್ಲಿ ಹೋಗಿ ಈ ಒಂದಿಷ್ಟು ಬಿಜೆಪಿಯ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಇವರೇನಾದ್ರೂ ಸರ್ಕಾರವನ್ನ ಉರುಳಿಸುವಂತಹ ಕೆಲಸ ಮಾಡಿದ್ರೆ ಈ ಕಡೆಯಿಂದ ಬಿಜೆಪಿ ಮತ್ತು ಬಿಜೆಪಿಯ ಒಂದಿಷ್ಟು ಶಾಸಕರನ್ನ ಸೆಳೆದು ಇಬ್ಬರನ್ನಾದ್ರೂ ಕನಿಷ್ಠ ಪಕ್ಷ ಸೆಳೆದು ಇವರು ಸರ್ಕಾರ ರಚನೆ ಮಾಡದೇ ಇರೋ ಹಾಗೆ ಪ್ರತಿತಂತ್ರವನ್ನ ಹೂಡೋದಕ್ಕೆ ಜೆಡಿಎಸ್ ಕೂಡ ಸಜ್ಜಾಗಿದೆ. ಲಿಖಿತ. ಓಕೆ ಸ್ವಾತಿ, ಒಟ್ಟಾರೆಯಾಗಿ ತಂತ್ರ ಪ್ರತಿತಂತ್ರಗಳಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಈಗ ನಿರತವಾಗಿರುವಂಥದ್ದು. ಯಾಕಂತಂದ್ರೆ ಇತ್ತೀಚಿನ ಕೆಲವು ದಿನಗಳಿಂದ ಕರ್ನಾಟಕದ ರಾಜಕೀಯದ ಮಟ್ಟಕ್ಕೆ ರೆಸಾರ್ಟ್ ರಾಜಕೀಯ ಅನ್ನುವಂಥದ್ದು ಹೊಸದಾಗಿ ಏನು ಇಲ್ಲ. ಇದು ಪ್ರತಿ ಬಾರಿಯೂ ಕೂಡ ಕರ್ನಾಟಕದ ಜನತೆಗೆ ಅಭ್ಯಾಸವಾಗಿ ಹೋಗಿದೆ ಇಂಥ ಒಂದು ರೆಸಾರ್ಟ್ ರಾಜಕೀಯಗಳಿಗೆ ಸಾಕ್ಷಿಯಾಗಿ. ಸೊ ಈ ಬಾರಿ ಕಾಂಗ್ರೆಸ್ನ ಈ ಒಂದು ತಂತ್ರ, ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಪ್ರತಿತಂತ್ರಗಳು ಫಲಿಸುವಂತ ಲಕ್ಷಣಗಳು ಕಾಣ್ತಾ ಇದೆಯಾ, ಅಥವಾ ಈ ಬಾರಿ ಬಿಜೆಪಿ ಮೇಲುಗೈಯನ್ನ ಸಾಧಿಸುವಂತಹ ಒಂದು ಲಕ್ಷಣಗಳು ಕಾಣ್ತಿದ್ಯಾ ಅಂತ? ಲಿಖಿತ, ಒಂದಂತೂ ವೆರಿ ಕ್ಲಿಯರ್, ಬಿಜೆಪಿ ಮೇಲ್ಗೈಯನ್ನ ಸಾಧಿಸುತ್ತೋ ಕಾಂಗ್ರೆಸ್ ಮೇಲ್ಗೈಯನ್ನ ಸಾಧಿಸುತ್ತೋ ಇದು ಈಗ ಚಿತ್ರಣವನ್ನ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸರ್ಕಾರವನ್ನ ಅತಂತ್ರಗೊಳಿಸೋದಕ್ಕೆ ಮತ್ತು ಸರ್ಕಾರವನ್ನ ಕೆಳಗಿಳಿಸುವಂತಹ ಎಲ್ಲ ತಂತ್ರವನ್ನು ಕೂಡ ಬಿಜೆಪಿ ಈಗಾಗಲೇ ಮಾಡ್ತಾ ಇದೆ. ಇಬ್ಬರು ಬೆಂಬಲಿಗರು ಬಾಹ್ಯ ಬೆಂಬಲವನ್ನ ಕೊಟ್ಟಂತಹ ಇಂಡಿಪೆಂಡೆಂಟ್ ಶಾಸಕರು ಈಗಾಗಲೇ ತಮ್ಮ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. 118ಕ್ಕೆ ಈಗ ನಂಬರ್ ಇಳಿದಿದೆ. ಸೊ ಇನ್ನು ಕೇವಲ 6 ಜನಗಳು ಈಗ ಬಿಜೆಪಿಯೇ ಕ್ಲೇಮ್ ಮಾಡೋ ತರ 10 ಜನಗಳು ಮುಂಬೈನಲ್ಲಿದ್ದಾರೆ. ಆ 10 ಜನದಲ್ಲಿ ಕನಿಷ್ಠ ಪಕ್ಷ 6ರಿಂದ 7 ಜನ ಸ್ಪೀಕರ್ಗೆ ಬಂದು ರಾಜೀನಾಮೆ ಕೊಡುವಂತಹ ಪ್ರಕ್ರಿಯೆಯಲ್ಲಿ ನಿರತವಾದರೆ ಮತ್ತು ಗವರ್ನರ್ಗೆ ತಮ್ಮ ಸಂದೇಶವನ್ನ ಕೊಡೋದಾದ್ರೆ ತಕ್ಷಣ ಗವರ್ನರ್ ನೀವು ನಿಮ್ಮ ಮೆಜಾರಿಟಿಯನ್ನ ಪ್ರೂಫ್ ಮಾಡಿ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಬಹುದು. ಯಾವಾಗ ಮೆಜಾರಿಟಿ ಇಲ್ಲ ಅಂತ ಗೊತ್ತಾಗುತ್ತೆ, ಯಾವಾಗ ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮತವನ್ನ ಚಲಾಯಿಸ್ತಾರೆ, ಆಗ ಸರ್ಕಾರ ಅತಂತ್ರವಾಗುತ್ತೆ, ಸರ್ಕಾರ ಕೆಳಗೆ ಬೀಳುತ್ತೆ, ಗವರ್ನರ್ ಮುಖ್ಯಮಂತ್ರಿಯನ್ನ ಡಿಸ್ಮಿಸ್ ಮಾಡುವಂತಹ ಎಲ್ಲ ಚಾನ್ಸಸ್ಗಳು ಇರುತ್ತೆ, ಮತ್ತೆ ಆ ಅಥಾರಿಟಿ ಕೂಡ ಗವರ್ನರ್ಗಿದೆ. ಸೊ ಈ ರೀತಿ ಆದ್ರೆ ಪ್ರೆಸಿಡೆಂಟ್ ರೂಲ್ ಲಾಗೂ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಸೊ ಒಟ್ಟಿನಲ್ಲಿ ಬಿಜೆಪಿಯ ಓವರ್ ಆಲ್ ಒಂದಿಷ್ಟು ಬೆಳವಣಿಗೆಗಳನ್ನ ನೋಡೋದಾದ್ರೆ ಇವರಿಗೆ ಬೇಕಾಗಿರುವಂತಹ 16 ಜನ ಶಾಸಕರ ನಂಬರ್ ಇವರ ಹತ್ರ ಇಲ್ಲ. ಸೊ ಹೇಗಾದ್ರೂ ಮಾಡಿ ಈ ಸರ್ಕಾರವನ್ನ ಉರುಳಿಸಿ ಮುಂದೆ ನಡೆಯುವಂತಹ ಲೋಕಸಭೆಯ ಚುನಾವಣೆಯ ಜೊತೆಗೆ ಕರ್ನಾಟಕದ ಚುನಾವಣೆಯನ್ನ ಚುನಾವಣೆಗೆ ಹೋಗಬೇಕು ಅನ್ನೋದು ಬಿಜೆಪಿಯ ಒಂದಿಷ್ಟು ಲೆಕ್ಕಾಚಾರಗಳಾಗಿದೆ ಅಂತ ಅನ್ಸುತ್ತೆ. ಲಿಖಿತ. ಓಕೆ, ಧನ್ಯವಾದ ಸ್ವಾತಿ ಡೀಟೇಲ್ಸ್ಗಾಗಿ.